ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಕುಮಾರ್ ಹಿರೇಮಠ್. ಇವತ್ತು ನಾನು SATSನಲ್ಲಿ ಖಾಸಗಿ ಶಾಲೆಗಳ ಟೆಕ್ಸ್ಟ್ ಬುಕ್ ಇಂಡೆಂಟಿಗೆ ಏನೋ ಅಮೌಂಟನ್ನು ಪೇ ಮಾಡಿರುತ್ತಲ್ಲ, ಆ ಪೇ ಮಾಡಿರ್ತಕ್ಕಂತಹ ಅಮೌಂಟಿಗೆ ಸಂಬಂಧಪಟ್ಟಂತೆ ಬಿಲ್ ಆಫ್ ಸಪ್ಲೈನ ಯಾವ ರೀತಿ ಪಡೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಮೇಕ್ ಪೇಮೆಂಟ್ ಅಂತ ಹೋಗಿ ಪೇಮೆಂಟ್ ಮಾಡಿರ್ತೀವಿ SATSನಲ್ಲಿ. ಪೇಮೆಂಟ್ ಮಾಡಿದ ತಕ್ಷಣ ನಮಗೆ ಕೇವಲ ಪೇಮೆಂಟ್ ಮಾಡಿರ್ತಕ್ಕಂಥ ರಿಸಿಪ್ಟ್ ಮಾತ್ರ ಬಂದಿರುತ್ತೆ. ಆವಾಗ ಅಲ್ಲಿ ನಮಗೆ ಬಿಲ್ ಆಫ್ ಸಪ್ಲೈ ರಿಸಿಪ್ಟು ಡೌನ್ಲೋಡ್ ಆಗೋಂಗಿಲ್ಲ. ಯಾಕಾಗಿರೋಂಗಿಲ್ಲ ಅಂತಂದರೆ ನಮ್ಮ ಸಂಬಂಧಪಟ್ಟ BRC ಅವರು ನೀವು ಕೊಟ್ಟಿರ್ತಕ್ಕಂತಹ ಅಥವಾ ನೀವು ಇಂಡೆಂಟ್ ಕೊಟ್ಟಿರ್ತಕ್ಕಂಥ ಎಲ್ಲ ಟೆಕ್ಸ್ಟ್ಗಳ ಮಾಹಿತಿಯನ್ನು ಪರಿಶೀಲಿಸಿನ ಅಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಸ್ಟಿಲ್ ಅದು ಅಪ್ರೂವಲ್ ಆಗಿರೋದಿಲ್ಲ. ಆ ಅಪ್ರೂವಲ್ ಆದ ನಂತರ ಮಾತ್ರ ನಿಮ್ಗೆ ಏನು ಬರುತ್ತೆ ಅಂತಂದರೆ ಬಿಲ್ ಆಫ್ ಸಪ್ಲೈ ಬರುತ್ತೆ. ಸೊ ಆ ಬಿಲ್ ಆಫ್ ಸಪ್ಲೈನ ಯಾವ ರೀತಿ ಪಡೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಸೊ ಮೊದಲಿಗೆ ನಿಮ್ಮ ಶಾಲೆಯ SATS ಡ್ಯಾಶ್ಬೋರ್ಡ್ನ ಓಪನ್ ಮಾಡಿ. ಆ ಡ್ಯಾಶ್ಬೋರ್ಡ್ನ ಒಂದು ಎಡಭಾಗದಲ್ಲಿ ಏನಿರುತ್ತೆ ಅಂತಂದರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಮತ್ತೇನಿರುತ್ತಪ್ಪ ಅಂತಂದ್ರೆ ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಂತ ಇರುತ್ತೆ. ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೇನು ಸಿಗುತ್ತೆ ಅಂತಂದರೆ ಪೇಮೆಂಟ್ ಹಿಸ್ಟ್ರಿ, ಚೆಕ್ ಪೆಂಡಿಂಗ್ ಸ್ಟೇಟಸ್, ಮೇಕ್ ನ್ಯೂ ಪೇಮೆಂಟ್. ಅಂದರೆ ನೀವು ಮೊದಲಿಗೆ 10% ಅಮೌಂಟ್ ಏನು ಕಟ್ಟಿರ್ತಾರಲ್ಲ ಆ ಒಂದು ಹಿಸ್ಟ್ರಿ ಮತ್ತು ನಂತರ ಕಟ್ಟಿರ್ತಕ್ಕಂಥ ಪೇಮೆಂಟ್ನ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ. ಪೇಮೆಂಟ್ ಹಿಸ್ಟ್ರಿಯಲ್ಲಿ ಚೆಕ್ ಪೆಂಡಿಂಗ್ ಸ್ಟೇಟಸ್, ಏನಾದರೂ ಅಮೌಂಟ್ ನೀವು ಕಟ್ಟಬೇಕಾದ್ರೆ ಟ್ರಾನ್ಸಾಕ್ಷನ್ ಫೇಲ್ ಆಗಿತ್ತು ಅಥವಾ ಏನಾದರೂ ಪೆಂಡಿಂಗ್ ತೋರಿಸ್ತಾ ಇತ್ತು ಅಂತಂದರೆ ಆ ಒಂದು ಮಾಹಿತಿಯನ್ನು ನಾವಿಲ್ಲಿ ಚೆಕ್ ಪೆಂಡಿಂಗ್ ಸ್ಟೇಟಸಲ್ಲಿ ನೋಡ್ಬೋದು. ಇನ್ನು ಮೇಕ್ ನ್ಯೂ ಪೇಮೆಂಟ್, ಹೊಸದಾಗಿ ನಾವು ಪೇಮೆಂಟ್ ಮಾಡ್ತಾಯಿದ್ವಿ ಅಂತಂದರೆ ಮೇಕ್ ನ್ಯೂ ಪೇಮೆಂಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಸೊ ನಾವು ಇಲ್ಲಿ ಫಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಈಗ ನಮಗೆ ಬಿಲ್ ಆಫ್ ಸಪ್ಲೈ ಬೇಕಾಗಿರುತ್ತೆ. ಅದಕ್ಕೆ ನಾವೇನು ಮಾಡ್ಬೇಕು ಅಂತಂದರೆ ಪೇಮೆಂಟ್ ಹಿಸ್ಟ್ರಿ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಪೇಮೆಂಟ್ ಹಿಸ್ಟ್ರಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇದುವರೆಗೆ ಅಂದರೆ ಈ ಸಾಲಿನಲ್ಲಿ ನೀವು ಕಟ್ಟಿರ್ತಕ್ಕಂತಹ ಪೇಮೆಂಟ್ನ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ನಂತರ ಅಮೌಂಟನ್ನು ಕೂಡ ಉಳಿದಿರ್ತಕ್ಕಂಥ ಅಮೌಂಟನ್ನು ಕಟ್ಟಿರ್ತೀವಿ. ನೀವು ಇಲ್ಲಿ ನೋಡ್ಬೋದು ಈ ಒಂದು ಶಾಲೆಯವರು ಮೊದಲಿಗೆ 10% ಅಮೌಂಟನ್ನು ಕಟ್ಟಿರ್ತಕ್ಕಂಥದ್ದು ಒಂದು ರಿಸಿಪ್ಟ್ ಇಲ್ಲಿದೆ. ಸೀರಿಯಲ್ ನಂಬರ್, ಇಯರ್, ನಂಬರ್ ಆಫ್ ಬುಕ್ಸ್ ಇಂಡೆಂಟೆಡ್, ಸೀರಿಯಲ್ ನಂಬರ್, ಇಯರ್, ನಂಬರ್ ಆಫ್ ಬುಕ್ಸ್ ಇಂಡೆಂಟೆಡ್, ಅಮೌಂಟ್ ಪೇಯಬಲ್, ಡೇಟ್ ಆಫ್ ಪೇಮೆಂಟ್, ಟ್ರಾನ್ಸಾಕ್ಷನ್ ಅಮೌಂಟ್ ಎಷ್ಟಿದೆ, ಟ್ರಾನ್ಸಾಕ್ಷನ್ ಟೈಪ್ ಯಾವ ರೀತಿ ಇದೆ, ಪೇಮೆಂಟ್ ಸಕ್ಸಸ್ ಆಗಿದೆ ಅಥವಾ ಫೇಲ್ಯೂರ್ ಆಗಿದೆ ಅಂತಕ್ಕಂಥ ಮಾಹಿತಿ, ಟ್ರಾನ್ಸಾಕ್ಷನ್ ID ಮತ್ತು ರಿಸಿಪ್ಟ್ ನಂಬರ್ ಅಥವಾ ಯುನಿಕ್ ರೆಫರೆನ್ಸ್ ನಂಬರ್ UR ನಂಬರ್ ಅಥವಾ ರಿಸಿಪ್ಟ್ ನಂಬರ್ ಇರುತ್ತೆ. ಸೊ ಫಸ್ಟ್ 10% ಅಮೌಂಟ್ ಕಟ್ಟಿರ್ತಾರಲ್ಲ ಅದರ ರಿಸಿಪ್ಟ್ ಮಾತ್ರ ನಮಗೆ ಇಲ್ಲಿ ಸಿಗುತ್ತೆ. ಆ ನಂತರ ನಾವು ಟೋಟಲಾಗಿ ಕಟ್ಟಿರ್ತಕ್ಕಂಥ ರಿಸಿಪ್ಟ್ ಕೂಡ ಇಲ್ಲಿ ಬಂದಿರುತ್ತೆ. ಸೊ ನೀವು ಎರಡರಲ್ಲಿ ಈ ಕೊನೆಯದು ಇರತಕ್ಕಂಥ ಮೂರನೇದು ಇರುತ್ತಲ್ಲ ಇದು ಯಾವುದೋ ಒಂದು ಟ್ರಾನ್ಸಾಕ್ಷನ್ ಫೇಲ್ ಆಗಿದೆ, ಹಾಗಾಗಿ ಇದು ನಾನು ಬಿಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಒಂದು ಇರತಕ್ಕಂಥ ರಿಸಿಪ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು PDF ಫೈಲು ಓಪನ್ ಆಗುತ್ತೆ. ನೀವು ಅದನ್ನು ನಿಮ್ಮ ಸಿಸ್ಟಮ್ ಅಥವಾ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೋದು. ಸೊ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಇರತಕ್ಕಂಥ ಡೌನ್ಲೋಡ್ ರಿಸಿಪ್ಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಿಲ್ ಆಫ್ ಸಪ್ಲೈ ಈ ರೀತಿ ಕಾಣಿಸುತ್ತೆ. ಸೊ ಬಿಲ್ ಆಫ್ ಸಪ್ಲೈ, ಅಕಾಡೆಮಿಕ್ ಇಯರ್, ಪೇಮೆಂಟ್, ಬಿಲ್ ಆಫ್ ಸಪ್ಲೈ, ಅಕಾಡೆಮಿಕ್ ಇಯರ್, ಪೇಮೆಂಟ್ ಸ್ಟೇಟಸ್, ಆಮೇಲೆ ಸಪ್ಲೈಯರ್ ಆರ್ ಕನ್ಸಿಗ್ನರ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಇಮೇಲ್ ID, GSTN ನಂಬರ್ ಇರುತ್ತೆ, ಬೈಯರ್ ಯಾರು ಅಂತಕ್ಕಂಥದ್ರಲ್ಲಿ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ, ಸ್ಟೇಟ್ ಕೋಡು, ಈ ರೀತಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ. ಇದನ್ನು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನೋಡ್ಲಾಫೀಸರ್ ಯಾರು ಇರ್ತಾರಲ್ಲ ನಿಮ್ಮ ಒಂದು ಬ್ಲಾಕಲ್ಲಿ ಅವರಿಗೆ ನೀವು ಒಯ್ದುಕೊಟ್ಟಾಗ ಅವ್ರು ನಿಮಗೆ ಬುಕ್ಸನ್ನು ಸಪ್ಲೈ ಮಾಡ್ತಾರೆ. ಸೊ ಇಷ್ಟು ಪ್ರೊಸೆಸ್ಸನ್ನು ನಾವು ಈ ನಮ್ಮ SATSನಲ್ಲಿ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು SATS ಬಗ್ಗೆ ಯಾವುದೇ ರೀತಿಯ ವಿಡಿಯೋಗಳು ಬೇಕಾದರೆ ದಯವಿಟ್ಟು ನಮ್ಮ ಎಜುಕೇರ್ ಮೀಡಿಯಾ ಪ್ಲಸ್ ಚಾನಲ್ಗೆ ಭೇಟಿ ಕೊಡಿ. ಧನ್ಯವಾದಗಳು.